ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ಒಂದು ಲೈಕ್ ಅನ್ನ ಮಾಡಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೆನ್ನೆ ಎಪಿಸೋಡ್ ಹೆಂಗಿತ್ತು, ರಾಶಿಕಾ ಎಲಿಮಿನೇಟ್ ಆಗಿದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಮರೀದೆ ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಅನ್ನ ಬರೀರಿ. ದಿ ಟ್ರೂ ಎಂಟರ್ಟೈನರ್ ದ ಗಿಲ್ಲಿ ಅಂತ ನೆನ್ನೆ ಕ್ಲಿಯರ್ ಕಟ್ ಆಗಿ ಮತ್ತೊಮ್ಮೆ ಇನ್ನೊಂದ್ಸಲ ಪ್ರೂವ್ ಆಯ್ತು. ಧ್ರುವಂತ್ ಅವರು ನನ್ನ ಎಪಿಸೋಡಲ್ಲಿ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ರೋ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ನೆನ್ನೆ ಕಾಣಿಸಿದ್ದು ಪೂರ್ತಿ ಎಪಿಸೋಡಲ್ಲಿ ಗಿಲ್ಲಿ ಅವರು ದಿ ಎಂಟರ್ಟೈನರ್ ಅಂತ ಕಾಣಿಸ್ತು. ಅದ್ರ ಜೊತೆಗೆ ರಕ್ಷಿತಾ ಮತ್ತು ರಘು ಅಣ್ಣ ಬಾಂಡಿಂಗ್ ಗುರು ಹಾರ್ಟ್ಫುಲ್ ಆಗಿ ಟ್ರೂ ಆಗಿದೆ ಅಂತ ನನಗೆ ಅನಿಸ್ತು ಗುರು. ಅವ್ರ ಮಾತಲ್ಲಿ ನೋಡ್ತಾ ಇದ್ರೆ ಆ ರಕ್ಷಿತಾ ಮಾತು, ಆ ಕ್ಯೂಟ್ನೆಸ್ಸು, ಇನೋಸೆನ್ಸು ನೆನ್ನೆ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇತ್ತು. ಕಾವ್ಯನ ನೋಡಿದ್ರೆ, ಆ ಪ್ರೋಮೋದಲ್ಲಿ ನೋಡಿದ್ರೆ ಫುಲ್ಲ ನೆಗೆಟಿವಿಟಿ ಕಾವ್ಯ ಬಗ್ಗೆ. ಗಿಲ್ಲಿನ ದೂರ ಇಡ್ತಾ ಇದ್ದಾಳೆ, ಹಂಗಿಡ್ತಾ ಇದ್ದಾಳೆ, ಹಿಂಗಿಡ್ತಾ ಇದ್ದಾಳೆ ಅಂತ. ಯಾಕೆ ಸ್ವಾಮಿ ಲಾಸ್ಟ್ ಮೂಮೆಂಟಲ್ಲಿ ಆ ಕಾವ್ಯನ ಹಂಗೆ ನೆಗೆಟಿವಿಟಿ ಮಾಡ್ತೀರಾ? ಪ್ರೋಮೋದಲ್ಲಿ ಇರೋದೇನು, ಅಲ್ಲ ಅವ್ರು ಎಪಿಸೋಡಲ್ಲಿ ಹೇಳಿರೋದೇನು, ಒಂದಕ್ಕೊಂದು ಸಿಂಕ್ ಇಲ್ದೇ ಇರೋ ಥರ ದೂರ ಮಾಡಿಬಿಡ್ಬೇಕು, ಹಂಗೆ ಹಿಂಗೆ ಗಿಲ್ಲಿ ಕಾವ್ಯ ದೂರ ದೂರ ಆರೆಂಜಿಗೆ ಪ್ರೋಮೋಗಳು ನಿಜವಾಗ್ಲೂ ಟು ವರಸ್ಟ್ ಗುರು. ಪ್ರೋಮೋ ಎಡಿಟಿಂಗ್ ಮಾತ್ರ ಈ ಸೀಸನಲ್ಲಿ ಮಾತ್ರ ಒಬ್ಬರನ್ನ ಕಾಲೆಳೆದು ನೆಗೆಟಿವ್ ಮಾಡೋ ಇದರಲ್ಲೇ ಪ್ರೋಮೋನ ಬಿಡ್ತಾನೆ. ತುಂಬ ಬೇಜಾರು. ಈಗ ನನ್ನ ಎಪಿಸೋಡ್ ಬಗ್ಗೆ ಡೀಟೇಲ್ಡ್ ಆಗಿ ಮಾತಾಡ್ಕೊಳ್ಳೋಣ. ಮೊದಲಿಗೆ ವೋಟಿಂಗ್ ಬಗ್ಗೆ ಮಾತಾಡ್ಕೊಳ್ಳೋಣ, ವೋಟಿಂಗ್ ಅಪ್ಡೇಟ್ಸ್ ಬಗ್ಗೆ. ನೆನ್ನೆ ಸುದೀಪ್ ಅಣ್ಣ ಹೇಳಿದ್ರು ವೋಟಿಂಗ್ ಲೈನ್ ಓಪನ್ ಆಗುತ್ತೆ ಅಂತ. ನನಗೆ 1-2 hours ಬಿಫೋರೇ ಗೊತ್ತಾಯ್ತು ಈ ಥರ ಅಪ್ಡೇಟ್ಸು ಅಂತ ಗೊತ್ತಾಯಿತು. ಟ್ವಿಸ್ಟ್ ಏನಪ್ಪ ಅಂತಂದರೆ, ಸ್ಯಾಡ್ನೆಸ್ ಏನಪ್ಪ ಅಂತಂದರೆ, ಒಂದೇ ದಿನ ವೋಟಿಂಗ್ ಅನ್ನೋದು ಇರೋದು. ಈ ಒಂದೇ ದಿನ ವೋಟಿಂಗ್ ಬೇಸ್ ಮಾಡಿಕೊಂಡು 15 ವಾರ ಆಡ್ಕೊಂಡ್ ಬಂದಿರತಕ್ಕಂಥ ಕಂಟೆಸ್ಟೆಂಟ್ ಭವಿಷ್ಯ ಡಿಸೈಡ್ ಮಾಡ್ತಾ ಇದ್ದಾರೆ ಈ ಬಿಗ್ ಬಾಸ್ ಟೀಮು. ಬರೀ ಒಂದೇ ದಿನ ಅಷ್ಟೇ. ನಾಳೆ ಬೆಳಗ್ಗೆ 6 ಗಂಟೆ ಕ್ಲೋಸು. ಮಂಗಳವಾರ ಎವಿಕ್ಷನ್ ನಡೆಯುತ್ತೆ ಬಿಗ್ ಬಾಸ್ ಮನೆಯಲ್ಲಿ, ಅಂದರೆ ಬುಧವಾರ ಬಿಗ್ ಬಾಸ್ ಮನೆ. ನಮಗೆ ಟೆಲಿಕಾಸ್ಟ್ ಆಗೋದು ಬುಧವಾರ ದಿನ ಎಪಿಸೋಡಲ್ಲಿ. ಲೆಕ್ಕ ಮಂಗಳವಾರನೇ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಆಗಿಬಿಡುತ್ತೆ. ನಮ್ಗೆ ಟೆಲಿಕಾಸ್ಟ್ ಆಗೋದು ಮಾತ್ರ ಬುಧವಾರ. ಬರೀ ಒಂದು ದಿನ ಓಟನ್ನು ಬೇಸ್ ಮಾಡಿಕೊಂಡು ಫಿನಾಲೆ ವೀಕಲ್ಲಿ ಅದು ಹೆಂಗೆ ಸ್ವಾಮಿ ನೀವು ಕಂಟೆಸ್ಟೆಂಟ್ನ ಎಲಿಮಿನೇಟ್ ಮಾಡ್ತೀರಾ? ಹೋದ್ರೆ ಹೋಗ್ಲಿ, ಆಯಿತು ಎಲಿಮಿನೇಷನ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ವಿನ್ನರ್ಗೆ ಯಾಕೆ ಸ್ವಾಮಿ ನೀವು ಬೇಕಾಗಿ ಅನ್ಯಾಯ ಮಾಡ್ತಾ ಇರೋದು? ಈಗ ಬುಧವಾರವರೆಗೂ ನೀವು ವೋಟಿಂಗ್ ಲೈನ್ ಕ್ಲೋಸ್ ಮಾಡಿದ್ರೆ ಮತ್ತೆ 2 ದಿನ 3 ದಿನ ನೀವು ವಿನ್ನರ್ಗೆ ವೋಟಿಂಗ್ ಲೈನ್ ಓಪನ್ ಮಾಡೋದು. ಬರೀ 3 ದಿನ ಬೇಸ್ ಮಾಡಿಕೊಂಡು ವಿನ್ನರ್ನ ಡಿಸೈಡ್ ಮಾಡ್ತೀರಾ ಗುರು. ನನಗಿರ್ತಕ್ಕಂಥ ಅಪ್ಡೇಟ್ ಏನು ಅಂತಂದರೆ, ವೋಟಿಂಗ್ ಅನ್ನೋದು ಲಕ್ಷಗಳಲ್ಲಿ ಬರ್ತಾ ಇಲ್ಲ. ಸಿಂಪಲ್ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 10,000 ಇಂಟು 99 ಹಾಕಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 1,00,000 ವೋಟ್ ಆಗುತ್ತೆ. ಕೋಟಿಯಲ್ಲಿ ವೋಟ್ಗಳು ಬರ್ತಾ ಇದೆ. ಸುಮ್ಮನೆ 1,00,000 ಬರ್ತಾ ಇದೆ, ಅಷ್ಟು ಬರ್ತಾ ಇದೆ, ಇಷ್ಟು ಬರ್ತಾ ಇದೆ, ಕಡಿಮೆ ಅಂತ ಡಿಸೈಡ್ ಮಾಡಬೇಡಿ. ಕೋಟಿಗಳಲ್ಲಿ ವೋಟ್ ಬರ್ತಾ ಇದೆ. ಈಗ 3 days ವಿನ್ನರ್ಗೆ ನೀವು ಕೊಟ್ಟಾಗ ಅವರು ಒಂದು 10 ಕಾಲೇಜ್ ಬುಕ್ ಮಾಡ್ಕೊತಾರೆ ಗುರು. ಯಾರ ಮಾಡ್ಕೊತಾರೆ, ದುಡ್ಡು ಇರೋನು ಮಾಡ್ಕೊತಾನೆ. 10,000 ಇರೋವಂಥದ್ದು ಒಂದು 10 ಬ್ರಾಂಚ್ ಇರೋವಂಥದ್ದು ಕಾಲೇಜಸ್ ಬುಕ್ ಮಾಡ್ಕೊತಾರೆ. 10,000 10 ಕಾಲೇಜಸ್ ಅಂತಂದರೆ 1,00,000 ಜನ ಆಯಿತು. 1,00,000 ಇಂಟು 99 ಹಾಕಿದ್ರೆ ಎಷ್ಟಾಯಿತು? 1 ಕೋಟಿ ವೋಟ್ ಆಯಿತು. ವಿನ್ನರ್ನ ಬಿಟ್ ಮಾಡೋಕ್ಕೆ ಇನ್ನೇನು ಬೇಕು ಸ್ವಾಮಿ? ಏನಕ್ಕೆ ಈ ಥರ ಅನ್ಫೇರ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಟೀಮು ನನಗೆ ಗೊತ್ತಾಗ್ತಾ ಇಲ್ಲ. ಕ್ಲಿಯರ್ ಕಟ್ಟಾಗಿ ಬಿಟ್ಬಿಡ್ಬೇಕಾಗಿತ್ತು ಫಸ್ಟಿಂದಾನೇ ವಿನ್ನರ್ ಅಂತ. ಇವತ್ತಿಂದಾನೇ ಬಿಟ್ಬಿಟ್ಟಿದ್ರೆ ಬಾಟಮಲ್ಲಿ ಇರೋರ್ನ ಅವ್ರನ್ನ ಎಲಿಮಿನೇಟ್ ಮಾಡಿಬಿಟ್ಟು ಮಿಕ್ಕಿದ್ದ ಹಂಗೆ ಕಂಟಿನ್ಯೂ ಆಗಬೇಕಾಗಿತ್ತು. ಈಗ ಸಿಂಪಲ್ ಆಗಿ ಪ್ಲಾನ್ ಮಾಡ್ಕೊತಾರೆ. ಇನ್ನೂ ಒಂದು 3-4 ದಿನ ಟೈಮ್ ಇದೆ ಅವ್ರಿಗೆ. ಹೆಂಗೆ ಬೇಕೋ ಹಂಗೆ ಪ್ಲಾನ್ ಮಾಡಿಕೊಂಡು ಹೆಂಗೆ ಬೇಕೋ ಯಾರು ಬೇಕೋ ವಿನ್ನರ್ ಮಾಡ್ಕೊತಾರೆ, ಯಾರನ್ನ ಬೇಕೋ ರನ್ನರ್ ಮಾಡ್ಕೊತಾರೆ. ಈ ಸೀಸನ್ ಮಾತ್ರ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ವರಸ್ಟ್ ಥರ ಇದೆ ಈ ಸೀಸನ್. ತುಂಬ ವರಸ್ಟ್ ಆಗಿದೆ ಗುರು. ಅದ್ರ ಜೊತೆಗೆ ಈ ವೀಕ್ ಮಾತ್ರ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಹಳೆ ಕಂಟೆಸ್ಟೆಂಟ್ಸ್ ವಾಪಸ್ ಬರ್ತಾರೆ. ಅದ್ರ ಜೊತೆಗೆ ಸೀರಿಯಲ್, ಯಾವ್ಯಾವ ಸೀರಿಯಲ್ಗಳು ಸ್ಟಾರ್ಟ್ ಆಗ್ತಾ ಇದೆ ಅದ್ರ ಬಗ್ಗೆ ಪ್ರಮೋಷನ್ಗಳ ಬಗ್ಗೆ ಬರ್ತಾರೆ. ಗಿಲಿ ಅದು ಒಂದು ಪ್ರಮೋಷನ್ ನಡೆಯುತ್ತೆ. ಅದ್ರ ಜೊತೆಗೆ ಇವ್ರ ಜರ್ನಿಗಳ ಬಗ್ಗೆ ಮಾತಾಡ್ತಾರೆ. ಲಾಸ್ಟ್ ಆ್ಯಂಡ್ ಫೈನಲ್ ಬಂದು 15, 16 ಡ್ಯಾನ್ಸ್ ಶೂಟ್ ಅನ್ನೋದು ನಡೆಯುತ್ತೆ. ನಮಗೆ 18ನೇ ತಾರೀಕು ಟೆಲಿಕಾಸ್ಟ್ ಆಗುತ್ತೆ. ಇಷ್ಟೇ ಈ ವೀಕ್ ಮಾಡೋಂಥದ್ದು. ಪ್ಲಾನಿಂಗ್ ಇರೋದು ಇಷ್ಟೇ ಬಿಗ್ ಬಾಸ್ ಟೀಮ್ ಕಡೆಯಿಂದ. ಬಟ್ಟು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಏನೋ ಮಾಡೋಕೆ ಹೊರಟಿದೆ.
ಮಿಡ್ ವೀಕಲ್ಲಿ ಏನಾಗುತ್ತೆ, ಯಾರು ಹೋಗ್ತಾರೋ ಕೂಡ ಗೊತ್ತಾಗಲ್ಲ. ಆ ಥರ ಮಾಡ್ತಾ ಇದ್ದಾರೆ. ಓಕೆ, ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ, ಎಪಿಸೋಡ್ ಮಾತ್ರ ಚೆನ್ನಾಗಿತ್ತು ಗುರು. ನನಗೇನೋ ಇಷ್ಟ ಆಯಿತು ಪರ್ಸ್ನಲಿ. ಫಸ್ಟೇ ಕಾವ್ಯ ಬೇಜಾರಲ್ಲಿ ಇರ್ತಾರೆ. ಯಾಕೆ ಅಂತಂದರೆ ಸುದೀಪ್ ಅಣ್ಣ ವೀಕೆಂಡ್ ಬೈದಿರ್ತಾರೆ, ಸಿಂಪತಿಯಿಂದ ಗೆದ್ದಿದ್ದೀರಾ ಅಂತಂದ್ಬಿಟ್ಟು. ಕಾವ್ಯ ಕತೆ ಹೆಂಗಿದೆ ಅಂತಂದರೆ, ಪಾಪ ಅವ್ರು ಬೇಡ ಅಂದರೂ ಇವ್ರಿಗೆ ಸಪೋರ್ಟ್ ಮಾಡ್ತಾರೆ, ಬೇಕು ಅಂದರೂ ಸಪೋರ್ಟ್ ಇವ್ರಿಗೆ ಮಾಡ್ತಾರೆ. ಬಟ್ ಅದು ಕಾವ್ಯದು ಮಿಸ್ಟೇಕು ಏನೂ ಇಲ್ಲ. ಬಟ್ ಅವ್ರು ಹಾಕಿರೋದು, ಅವರಿಂದ ಇವ್ರು ಬಯಸ್ಕೋಬೇಕು. ಇವಾಗ ಕಾವ್ಯ ಬೇಡ ಅಂತಂದ್ರು ಗಿಲ್ಲಿ ಆಗ್ತಾಯಿದ್ರು, ಧನುಷ್ ಯಾರು ರಘು ಅಣ್ಣ ಆಗ್ತಾಯಿದ್ರು. ಆ ಕಡೆ ಉಳಿದಿರ್ತಕ್ಕಂಥ ರಾಶಿಕಾ ಅವರೆಲ್ಲ ಅಶ್ವಿನಿ ಮೇಡಮ್ ಧ್ರುವಂತ್ಗೆ ಆಪೋಸಿಟ್ ಇರೋರೆಲ್ಲ ಆಗ್ತಾಯಿದ್ರು. ಬೇಡ ಅಂತ ಹೇಳಿದ್ರು ಹಾಕಿರೋರು, ಅವ್ರ ಆಟ ಅವ್ರು ಆಡಿರೋರು. ಬಟ್ ಅವ್ರ ಆಟಕ್ಕೆ ಕಾವ್ಯ ಬಲಿಯಾದ್ಲು ಅಂತ ನನಗನ್ನಿಸ್ತು. ಈ ಗ್ಯಾಪಲ್ಲಿ ಧನುಷ್ ಬಂದು ಮಿಡ್ ವೀಕ್ ರೆಡಿಯಾಗಿರೋ, ಹೋಗ್ತೀಯಾ ಅಂತ ರೇಗಿಸೋದು ನನಗ್ಯಾಕೋ ಪರ್ಸ್ನಲಿ ಇಷ್ಟ ಆಗಲಿಲ್ಲ ಗುರು. ಇನ್ನೂ ಆದಷ್ಟು ಜೊತೆಲಿರೋ ಫ್ರೆಂಡ್ನ ಮೋಟಿವೇಟ್ ಮಾಡಬೇಕು. ತಲೆ ಕೆಡ್ಸ್ಕೊಬೇಡ, ಆಗಿದ್ದಾಗಿದೆ, ಈ ಥರ ಅಂತ ಮೋಟಿವೇಟ್ ಮಾಡಬೇಕು. ಬಟ್ ಆದರೆ ಧನುಷ್ ಆ ಕೆಲಸ ಮಾಡಲಿಲ್ಲ ಅಂತ ನನಗನ್ನಿಸ್ತು. ನೆಕ್ಸ್ಟು ಅದೆಲ್ಲ ಆದಮೇಲೆ ಸುದೀಪ್ ಅಣ್ಣ ಕೇಳ್ತಾರೆ, ನೀವು ಯಾರಿಗೆ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀರಾ ಅಂತಂದ್ಬಿಟ್ಟು. ಇದರಲ್ಲಿ ಬಂದು ಗಿಲ್ಲಿ ಎಗೈನ್ ಕಾವ್ಯಗೆ ಸಾರಿ ಕೇಳಬೇಕು ಅಂತ ಹೇಳ್ತಾರೆ. ಯಾಕಂತಂದರೆ ಮನೆ ವೀಕಲ್ ಆಗಿರ್ತಕ್ಕಂಥ ಇನ್ಸಿಡೆಂಟನ್ನೇ ಇಟ್ಕೊಂಡು ಗಿಲ್ಲಿ ಕಾವ್ಯ, ಅದ್ರ ಜೊತೆಗೆ ರಕ್ಷಿತಾ ರಾಶಿಕಾಗೆ ಕೇಳ್ತಾಳೆ ಗುರು. ಒಂಥರ ಲೈಕ್ ನನ್ನ ತಂಗಿ ಥರ ಆಟಿಟ್ಯೂಡು ಎಲ್ಲ ಮಾತಾಡೋದು ಎಲ್ಲ ನನಗೆ ಇರಿಟೇಟ್ ಆಗುತ್ತೆ. ಬಟ್ ಆ ಥರ ಮನಸ್ಸಲ್ಲಿ ಏನೂ ಇಲ್ಲ ಅಂತಂದ್ಬಿಟ್ಟು ಜೆನ್ಯೂನ್ ಆಗಿ ಆರ್ಟ್ಫುಲ್ ಆಗಿ ಮಾತಾಡಿದ್ರು ಅಂತ ಇಬ್ಬರು ನನಗೆ ಅನ್ನಿಸ್ತು. ಅದೆಲ್ಲ ಆದಮೇಲೆ ನೆಕ್ಸ್ಟು ಈ ಪನಿಷ್ಮೆಂಟ್ ಟಾಸ್ಕ್ ಒಂದು ಕೊಡ್ತಾರೆ ಗುರು. ಈ ಟಾಸ್ಕಲ್ಲಿ ಮಾತ್ರ ದಿ ಎಂಟರ್ಟೈನರ್ ಗಿಲ್ಲಿ, ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ ಅಂತ ಅನ್ನಿಸ್ತು. ಏನು ಗುರು, ಆ ಮೆಣಸಿನ್ಕಾಯಿ ತಿನ್ನೋದಾಗಿರ್ಬೋದು, ಇದು ಹಾಗಲಕಾಯಿ ಜ್ಯೂಸ್ ಕುಡಿಯೋದಾಗಿರ್ಬೋದು, ವ್ಯಾಕ್ಸಿನ್ ಇದು ಮಾಡ್ಕೊಳ್ಳೋದಾಗಿರ್ಬೋದು, ಸಖತ್ತಾಗಿ ಎಲ್ಲ ಇದರಲ್ಲೂ ಗಿಲ್ಲಿ ಒಂಥರ ಪ್ಯಾಕೇಜ್ ಅಪ್ಪ. ನಿಜವಾಗ್ಲೂ ಈ ಸೀಸನ್ಗೆ ಮಾತ್ರ ಸಖತ್ತಾಗಿ ಒನ್ ಮ್ಯಾನ್ ಇದರಿಂದ ಗಿಲ್ಲಿ ಆಟ ಆಡ್ಕೊಂಡ್ಬಂದಿದ್ದಾನೆ ಅಂತ ಹೇಳ್ಬೋದು, ಸೂಪರ್ ಅಂತ ಹೇಳ್ಬೋದು. ಇಲ್ಲಿ ರಕ್ಷಿತಾ ಎಗೇನ್ ಅಪ್ರಿಷಿಯೇಷನ್ಗೆ ಇಲ್ಲಿ ಆ ಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣು ತಿಂದು ಸುದೀಪ್ ಅಣ್ಣ ಎಗೇನ್ ರಕ್ಷಿತಾನ ಇಲ್ಲಿ ಅಪ್ರಿಷಿಯೇಟ್ ಮಾಡ್ತಾರೆ. ನೆಕ್ಸ್ಟು ಅದೆಲ್ಲ ಆದಮೇಲೆ ಒಂದು ಇದನ್ನು ಕೇಳ್ತಾರೆ, ಗಿಫ್ಟ್ಸ್ ಕೊಡೋದು. ಯಾರಿಗೆ ಗಿಫ್ಟ್ಸ್ ಕೊಡ್ತೀರಾ ಅಂತಂದರೆ, ನಿಮಗೆ ಒಂದು ಟೈಮಲ್ಲಿ ಸ್ಟ್ಯಾಂಡ್ ತೊಗೊಂಡಿರೋರಾಗಿರ್ಬೋದು, ಇಲ್ಲ ನಿಮಗೆ ಸಪೋರ್ಟಿವ್ ಆಗಿದ್ದವರಾಗಿರ್ಬೋದು, ಇಲ್ಲ ಇವರಿಂದ ನನಗೆ ಎಲ್ಲೋ ಒಂದು ಕಡೆ ಮೋಟಿವೇಶನ್ ಆಯಿತು ಅಂತ ಇರ್ಬೋದು. ಏನೋ ಒಂದು ನೀವು ಅವ್ರಿಗೆ ಗಿಫ್ಟ್ ಕೊಟ್ಟು ಇದು ಮಾಡಬೇಕು ಅಂತ ಹೇಳ್ತಾರೆ. ಗಿಲ್ಲಿ ಕಾವ್ಯಗೆ ಕೊಡ್ತಾನೆ, ಬ್ರೇಸ್ಲೆಟ್ ಕೊಡ್ತಾನೆ. ನಾನು ಫಸ್ಟ್ ಬ್ರೇಸ್ಲೆಟ್ ಕೊಟ್ಟಾಗ ರಿಟರ್ನ್ ಕೊಡ್ತಾ ಇದ್ದಾನೆ ಅಂತ ಸೇಮ್ ನಾನು ಅಂದ್ಕೊಂಡು ಅವ್ರ ಅಪ್ಪ ಕೊಟ್ಟಿರೋದು. ಬಟ್ ಅವರು ಶಾಕ್ ಕೊಟ್ಟ, ಗಿಲ್ಲಿ ನೋಡ್ಬಿಟ್ಟು ಇದು ನನ್ನ ಹತ್ರನೇ ಇದೆ, ಇದು ಬೇರೆ ಅಂತಂದ್ಬಿಟ್ಟು ಕೊಟ್ಟ. ಸಖತ್ ಕ್ಯೂಟ್ ಆಗಿತ್ತು ಅಂತ ನನಗನ್ನಿಸ್ತು. ಗಿಲ್ಲಿ ಹೇಳಿದ ಪಾಯಿಂಟ್ಸ್ ಕೂಡ ವ್ಯಾಲಿಡ್ ಆಗಿತ್ತು ಗುರು. ಸಮ್ ಟೈಮು ಗಿಲ್ಲಿ ಡೌನ್ ಆದಾಗೆಲ್ಲನೂ ಗಿಲ್ಲಿಗೆ ಸ್ಟಾರ್ಟಿಂಗಿಂದ ಸ್ಟ್ಯಾಂಡ್ ತೊಗೊಂಡಿದ್ದು ಕಾವ್ಯನೇ ಅಂತ ನನಗೆ ಅನಿಸಿದ್ದು. ತುಂಬ ಸಲ ಸ್ಟ್ಯಾಂಡ್ ತೊಗೊಂಡು ಅವನಿಗೆ ಮೋಟಿವೇಟ್ ಮಾಡಿರೋದಂತೂ ಕಾವ್ಯ ನಿಜ ಗುರು. ಇದು ಯಾರು ಒಪ್ಕೊಂಡಿಲ್ಲ, ಯಾರು ಒಪ್ಕೊಂಡೇ ಇದ್ದರೂ ಕೂಡ ಇದು ಟ್ರೂ. ನೆಕ್ಸ್ಟು ಅದೆಲ್ಲ ಆದಮೇಲೆ ರಕ್ಷಿತಾ ಗುರು ರಘು ಅಣ್ಣಗೆ ಕೊಟ್ಟು ಉತ್ತಮ ಕೊಡ್ತಾಳೆ ಗುರು. ಶಾಕ್, ಅದು ಆ ಬಟ್ಟೆನಲ್ಲಿ ಸುತ್ತಕೊಂಡು ಗಂಟು ಹಾಕ್ಕೊಂಡು ಅದನ್ನು ಬಿಚ್ಚಿ. ನನಗೆ ಹೆಂಗೆ ಆ ಸೀನ್ ನೋಡಿದಾಗ ನನಗೆ ಹೆಂಗೆ ಅನಿಸ್ಬಿಡ್ತು ಅಂತಂದರೆ, ನಮ್ಮ ಅಜ್ಜಿ ಆ ಥರ ಎಲ್ಲ ಸುತ್ತಕೊಂಡಿದ್ದು ಏನಾದರೂ ತಿಂಡಿ ಎಲ್ಲ ಕೊಡೋರು ನನಗೆ. ಅದು ಜ್ಞಾಪಕ ಬಂದ್ಬಿಡ್ತಾರೆ ನನಗೆ ಸೇಮ್ ಆ ಥರ. ಇವೆಲ್ಲ ಒಂದು ತಾಯಿ ಮಕ್ಕಳಿಗೋಸ್ಕರ ಆ ಥರ ಸುತ್ತಕೊಂಡಿದ್ದು ಬಿಚ್ಚಿ ಕೊಡ್ತಾರಲ್ವ, ಅದೆಲ್ಲ ಸೀನ್ ನೆನಪಾಗೋಯ್ತು. ಆ ಥರ ಒಂದು ಇದರಲ್ಲಿ ಕೊಟ್ಟು ಉತ್ತಮ, ಅವ್ರಿಗೆ ಸಿಕ್ಕಿರ್ತಕ್ಕಂಥ ಉತ್ತಮ ಕೊಟ್ಟು ಸಖತ್ತಾಗಿ ಮಾತಾಡಿದ್ರು ಗುರು ರಕ್ಷಿತಾ. ವರ್ಡ್ಸನ್ನು ಹೇಳಿ ಏನೇ ಆದರೂ ಹೆಚ್ಚು ಕಡಿಮೆ ಆದರೂ ಆಚೆ ಕಡೆಯಿಂದ ಆಗಲಿ ನನಗೆ ಒಂದು ಸಾಲ್ವ್ ಮಾಡೋ ಇದಿದೆ ಅಂತ ಒಂದು ಅಣ್ಣ ಅಂತ ರಘು ಅವರೇ ಎಮೋಷ್ನಲ್ ಆಗ್ತಾರೆ. ಈ ಕಡೆ ಸುದೀಪ್ ಅಣ್ಣನೇ ಅಪ್ರಿಷಿಯೇಟ್ ಮಾಡ್ತಾರೆ. ನಿಜವಾಗ್ಲೂ ಸಖತ್ತಾಗಿ ರಕ್ಷಿತಾ ಅವರು ಮಾತಾಡಿದ್ರು. ಅದಾದಮೇಲೆ ರಾಶಿಕಾ ಅವ್ರಿಗೆ ಕೊಡ್ತಾರೆ. ರಾಶಿಕಾ ಅವ್ರಿಗೆ ಕೊಟ್ಟು ಎಗೇನ್ ಮನಸ್ಸಲ್ಲಿ ಏನೂ ಇಲ್ಲ, ತಂಗಿ ಥರ ಅಂತ ಹೇಳಿ ಎಲ್ಲ ಸ್ವಲ್ಪ ಸಖತ್ತಾಗಿ ಮಾತಾಡ್ತಾರೆ ರಕ್ಷಿತಾ ಅವರು. ಅದಾದಮೇಲೆ ನೆಕ್ಸ್ಟು ಅಶ್ವಿನಿ ಮೇಡಮ್ ಬರ್ತಾರೆ. ಅಶ್ವಿನಿ ಮೇಡಮ್ ಬಂದು ಅಗೇನ್ ಧ್ರುವಂತ ಕೊಡ್ತಾರೆ. ಧ್ರುವಂತ ಕೊಟ್ಟಿದ್ದಾದಮೇಲೆ ಅವರಿಬ್ಬರದು ಬಾಂಡಿಂಗ್ ಚೆನ್ನಾಗಿದೆ ಅಂತ ರಾಶಿಕಾ ಕೊಡ್ತಾರೆ. ಎಲ್ಲೋ ಒಂದು ಕಡೆ ನಮ್ಮಿಬ್ಬರದು ಬಾಂಡಿಂಗ್ ಹಾಳಾಯಿತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟು ಗಿಲ್ಲಿ ಕೊಡ್ತಾರೆ. ಗಿಲ್ಲಿ ಕೊಟ್ಬಿಟ್ಟು ಅವ್ರ ತಾಯಿಗೆ ಕೊಡು ಅಂತ ಅಂದ್ಬಿಟ್ಟು ಹಾರ ಕೊಟ್ಬಿಡ್ತಾರೆ. ನಿಜವಾಗ್ಲೂ ಅದು ಒಂದು ಸ್ವಲ್ಪ ಚೆನ್ನಾಗಿತ್ತು ಗುರು. ಹಾರ ಎಲ್ಲ ಕೊಟ್ಟಿದ್ದು ಎಲ್ಲ ನೋಡಿದ್ರೆ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ನೆಕ್ಸ್ಟು
ಕಾವ್ಯ ಬಂದು ಅಗೈನ್ ಈ ಕಡೆ ಫಸ್ಟು ಧನುಗೆ ಕೊಡ್ತಾರೆ, ಧನುಗೆ ಕೊಟ್ಟಿದ್ದಾದಮೇಲೆ ಅಗೈನ್ ಬಾಚಣಿಗೆ ಬಂದು ಗಿಲ್ಲಿಗೆ ಕೊಡ್ತಾರೆ. ನೆಕ್ಸ್ಟು ಧನುಷ್ ಬಂದು ರಘು ಅಣ್ಣಗೆ ಕೊಡ್ತಾರೆ. ಒಂದು ಸ್ಪೋರ್ಟ್ಸ್ ಮ್ಯಾನ್ ಇದರಿಂದ ಇದು ಮಾಡ್ಕೊಂಡು ಬಂದು ಅಷ್ಟು ಅಚೀವ್ಮೆಂಟ್ ಮಾಡ್ಕೊಂಡ್ಬಂದು ಇಲ್ಲಿ ಏನು ಈಗೋ ಇಲ್ಲದೆ ಇಷ್ಟು ಥರ ಇದಾರಲ್ವ ಅಂತ ಅಂದ್ಬಿಟ್ಟು ಸೂಪರ್ ಅಂತ ಅನ್ನಿಸ್ತು. ಅದಾவது ಒಂದು ನೋಡೋಣ ವೈನ್ ಬಾಟ್ಲ್ ಥರ ಇತ್ತು ನೋಡ್ತಾ ಇದ್ರೆ, ಬಟ್ ಅದು ಪರ್ಫ್ಯೂಮು. ಕ್ಲಾರಿಫಿಕೇಶನ್ ಕೂಡ ಕೇಳ್ತಾರೆ ಅದೇನು ಅದು ಅಂತ ಸುದೀಪ್ ಅಣ್ಣ ಪರ್ಫ್ಯೂಮ್ ಅಂತ ಹೇಳ್ತಾರೆ. ಅದಾದಮೇಲೆ ನೆಕ್ಸ್ಟು ಅಗೈನ್ ಕಾವ್ಯಗೆ ಒಂದು ಇದು ಕೊಡ್ತಾರಪ್ಪ, ಹುಡಿ ಕೊಡ್ತಾರೆ. ಚೆನ್ನಾಗಿತ್ತು ಹುಡಿ ಮಾತ್ರ, ಒಳ್ಳೆ ಇದರಲ್ಲಿ ಹೇಳ್ತಾರೆ. ನೆಕ್ಸ್ಟು ರಾಶಿ ಬಂದು ಅಶ್ವಿನಿ ಮೇಡಮ್ ಕೊಡ್ತಾರೆ. ಬಾಂಡಿಂಗ್ ಅನ್ನೋದು ಚೆನ್ನಾಗಿತ್ತು, ಬಟ್ ಸಮ್ ಟೈಮ್ ಗೇಮ್ ಅನ್ನೋದು ಆ ಥರ ಮಾಡುತ್ತೆ ಗುರು. ಫ್ರೆಂಡ್ಸ್ನೇ ಜಗಳ ಮಾಡಿಸುತ್ತೆ, ಶತ್ರು ಮಾಡಿಸುತ್ತೆ, ಎಲ್ಲ ಮಾಡಿಸುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟು ಧ್ರುವಂತು ಅಶ್ವಿನಿಗೆ ಕೊಡೋದು, ಅವ್ರಿಗೆ ಕೊಟ್ಟರು. ಯಾಕಂದ್ರೆ ಮದರ್ ಥರ ನಿಂತಿದ್ದಾರೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ, ಕೊಡಲೇಬೇಕು. ಲಾಸ್ಟು ಅದೆಲ್ಲ ಆದಮೇಲೆ ಎಲ್ಲ ಒಂದು ಕಡೆಯಿಂದ ಆರ್ಡ್ರ್ ಪ್ರಕಾರ ಬಂದರೆ ನಾನು ಫಸ್ಟೇ ತಿಳಿಸಿದ್ದೆ, ಫಸ್ಟ್ ಗಿಲ್ಲಿ ಸೇಫ್ ಆಗ್ತಾನೆ, ಅದಾದಮೇಲೆ ರಕ್ಷಿತಾ ಸೇಫ್ ಆಗ್ತಾರೆ, ನೆಕ್ಸ್ಟು ಧ್ರುವಂತು, ಕಾವ್ಯ, ಲಾಸ್ಟ್ ಬಾಟಮ್ ಅಂತ ಬಂದಾಗ ರಘುವಣ್ಣ ಮತ್ತು ರಾಶಿಕಾ ಇಬ್ಬರು ಇರ್ತಾರೆ. ಅವರಿಬ್ಬರಿಗೂ ಒಂದು ಟಾಸ್ಕ್ ಸರ ಕೊಟ್ಬಿಟ್ಟು ಫೈರನ್ನು ಅಂಟಿಸ್ತಾರೆ. ಕ್ವಶನ್ ಮಾರ್ಕ್ಗೆ ರಾಶಿಕಾ ಎಲಿಮಿನೇಟ್ ಅಂತ ಅಂದ್ಬಿಟ್ಟು ಬರುತ್ತೆ. ರಾಶಿಕಾ ಜರ್ನಿ ವಿಟಿ ಚೆನ್ನಾಗಿತ್ತು ಗುರು, ಬಟ್ ಆದರೆ ಸ್ಪಂದನ ವಿಟಿ ಇದ್ದಷ್ಟು ರಾಶಿಕಾ ವಿಟಿ ಇರಲಿಲ್ಲ ಗುರು. ಸ್ಪಂದನ ವಿಟಿ ಟಾಸ್ಕ್ ಆಡಿರೋದು 0, ಬಟ್ಟು ಎಲಿವೇಶನ್ನು ಎಫೆಕ್ಟ್ಸು ಸಕ್ಕದಾಗಿ ಕೊಟ್ಟು ಎಡಿಟ್ ಮಾಡಿದ್ದೇವೆ ಎಡಿಟರು. ಬಟ್ಟು ರಾಶಿಕಾ ಅಂತ ಬಂದಾಗ ಟಾಸ್ಕ್ ಎಲ್ಲ ಸಖತ್ತಾಗಿ ಒಳ್ಳೆ ಇದರಲ್ಲಿ ಒಳ್ಳೆ ಸಾಂಗ್ಸ್ ಹಾಕಿ BGM ಹಾಕಿ ಬ್ಯಾಕ್ಗ್ರೌಂಡ್ ಹಾಕಿ ಮಾಡ್ಬೋದಾಗಿತ್ತು. ಬಟ್ ಎಡಿಟರು ಅಷ್ಟೊಂದು ಇದರಲ್ಲಿ ಎಫೆಕ್ಟಿವ್ ಆಗಿ ಮಾಡಿಲ್ಲ ಅಂತ ವಿಟಿ ನನಗನ್ನಿಸ್ತು. ಬಟ್ ಮಿಕ್ಸ್ಡ್ ಎಮೋಷನ್ ಇತ್ತು, ಸ್ವಲ್ಪ ಜಾಸ್ತಿ ಐಫರ್ ಆದರು ಅಂತ ನನಗನ್ನಿಸ್ತು. ಎಲಿಮಿನೇಟ್ ಆಗಿ ಆಚೆ ಬಂದರು. ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್. ಅವರ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಎಲ್ಲನೂ ಸಕ್ಸಸ್ ಆಗಲಿ, ಚೆನ್ನಾಗಿರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕಂತಂದರೆ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಗುರು. ಸರಿ ತಪ್ಪು ಎಲ್ಲ ಇದ್ದಿದ್ದೆ, ಆಚೆ ಬಂದಮೇಲೆ ಎಲ್ಲ ಒಂದೇ ಗುರು. ಒಳಗಡೆ ಇದ್ದಾಗ ಮಾತ್ರ ಕಿತ್ತಾಡ್ತೀವಿ ಅಷ್ಟೇ. ನಾನು ಅವ್ರ ಫ್ಯಾನು, ನೀನು ಇವ್ರ ಫ್ಯಾನು, ನೀನು ಇವ್ರ ಕಡೆ ಅವ್ರ ಕಡೆ ಅಂತ. ಬಟ್ ಆಚೆ ಬಂದಮೇಲೆ ಅವರವರೆಲ್ಲ ಒಂದೇ. ಕಿತ್ತಾಡ್ಕೊಂಡಿರೋರು ನಾವು ಸೆಂಟ್ರಲ್ಲಿ ಒಂಥರ ಫೂಲ್ಸ್ ಅಂತ ಹೇಳ್ಬೇಕು. ಫೂಲ್ಸ್ ಆಗ್ತೀವಿ, ಆ ಫೂಲ್ಸ್ ಅಂತಲ್ಲ, ಫೂಲ್ಸ್ ಆಗ್ತೀವಿ. ಅದೆಲ್ಲ ಆದಮೇಲೆ ಲಾಸ್ಟ್ಗೆ ವೋಟಿಂಗ್ ಲೈನ್ ಓಪನ್ ಮಾಡಿದ್ದಾರೆ. ಸುದೀಪ್ ಅಣ್ಣನೇ ಹೇಳಿದ್ದಾರೆ, ಹೋಗಿ ನಿಮ್ಮ ಫೇವ್ರೇಟ್ಗೆ ನೀವು ವೋಟಿಂಗನ್ನು ಹಾಕ್ಕೊಳ್ಳಿ. ನೆಕ್ಸ್ಟ್ ವೋಟಿಂಗ್ ವಿಡಿಯೋ ಜೊತೆ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.